ಕಮಲಮ್ನವ್ರೆ, ಕಮಲಮ್ನವ್ರೆ, ಓ ಬಂದೆ. ಬನ್ನಿ ಬನ್ನಿ. ಬಂದ್ರಾ? ಏನ್ರಿ? ಎಲ್ರಿ ನಿಮ್ ಕುಲಪುತ್ರ? ಅವ್ನ ಇಲ್ಲಲ್ರಿ. ಅವನೇ ಮತ್ತಿನ್ನೆಲ್ರಿ ಇದಾನೆ? ನಂಜನಗೂಡಲ್ಲಿ ನಿಮ್ ತಂಗಿ ಮನ್ಯಾಗ ಅವನೇ. ತಗದು ಬುದ್ಧಿ ಅಂದ್ರೆ ಗೇಣುದ್ದ ಇರೋಡು ಚೋಟದಾಗ್ಬಿಡ್ಬೇಕು. ನನಗ್ ಡಾಕ್ಟ್ರು ಮಟನ್ ಚಿಕನ್ ತಿನ್ಬೇಡಿ ಅಂತ ಹೇಳವ್ರೆ, ಅದು ಬೇರೆ ವಿಷಯ. ಈ ಒಂದು ತಿಂಗಳು ಕಾರ್ತಿಕ್ ಮಾಸ ನೀನ್ ಕಾಸು ಕೊಟ್ರು ಮೋಸಕ್ಕಿಲ್ಲ, ಆ ವಿಷಯ ಬಿಡು. ಅಂದ್ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಆಯ್ತು ಅಂದ್ಮೇಲೆ ಅವನು ಇಲ್ಲಿಗೆ ಬಂದಿರ್ಲೇಬೇಕು. ಎಲ್ಲಿ ನೀನ್ ಕುಲಪುತ್ರ? ಅಪ್ಪ ಗಾನಕ್ ಹೋಗಿಲೇ? ಮಲಗಿರೋದ್ ನೋಡಪ್ಪ, ಒಳ್ಳೆ ಬಟ್ಟೆ ಕೋಳಿ ಮಲಗಿದಾಗೆ. ಆವಾಗ ಬಂದ ಚಿನ್ನು ಕೇಳಬೇಕೆ? ಎದ್ದೇಳ ಬೇಕೆ? ಏನಂದ್ರೆ ಪಪ್ಪ ಹಂಗಂದ್ರೆ ಲಕ್ಷಣವಾಗಿ ಅಪ್ಪಾಜಿ ಅಂತ ಕರೀದ್ ಬಿಟ್ಬಿಟ್ಟು ಪಪ್ಪ ಪಪ್ಪ ಅಂತೆ. ನೀನ್ ಪಪ್ಪ ಪಪ್ಪ ಅಂತಿದ್ ನನ್ಗೆ ಬೆಪ್ಪ ಬೆಪ್ಪ ಅಂತ ಕೇಳ್ತದೆ. ಅದಿರ್ಲಿ, ಏನ ಇದು ನಿನ್ ಅವತಾರ? ನೀನ್ ಕೋಳಿ ಪುಕ್ಕ ತರ್ತಿದ್ದಲ್ಲ ಬಿ, ಎಲ್ಲ ಇಲ್ಲಿ ಉಟ್ಬಿಟ್ಟದೆ ನೋಡ್ಬಾ. ನಂಜನಗೂಡ್ನಲ್ಲಿ ಕಟಿಂಗ್ ಶಾಪ್ನವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟವ್ರ? ಇಲ್ಲ, ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ. ಫ್ಯಾಷನ್ ಕೇಳ್ದ? ಏನ್ ಹಂಗೆ ತೋರ್ತಾ ಇದ್ಯಾ? ಕಿವಿ ಬಿಡಪ್ಪ. ಅಪ್ಪ ಎಲ್ಲಿದು ಕಾಜ್ಗ? ನಂಜನಗೂಡಿಂದ. ನಂಜನಗೂಡಿದಲ್ಲ, ಅದೇನ್ ಬರ್ದವ್ರು ಓದು? ಕಿವಿ. ಪ್ರೀತಿಯ ಅಣ್ಣನಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನ್ಗೆಲ್ಲ ನನ್ ತಂಗಿಗೆ ಕಣೋದು. ನಿನ್ ಮಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ. ಕೇಳಿಸ್ಕೊಂಡ? ಶಾಲೆಗೆ ಹೋಗು ಅಂತ ಕಳ್ಸಿದ್ರೆ ಒಲೆ ಸಾಲ್ಗೆ ಹೋಗ್ತಾನೆ, ಊರಾಚೆ ದಿಬ್ಬದ ಮೇಲೆ ಕೂತ್ಕೋತಾನೆ, ಹಳ್ಳಿ ಕಟ್ಟೆ ಕೆಳಗಡೆ ಕೂತ್ಕೋತಾನೆ, ಊರಾಗಿರೋ ಜಾನಪದ ಗೀತೆಗಳೆಲ್ಲ ಹಾಡ್ತಾ ಇರ್ತಾನೆ. ಅದನ್ ಕೇಳೋಕೆ ಹಳ್ಳಿಲಿರೋ ಮುದುಕರೆಲ್ಲಾ ಸೇರ್ಕೊಂಡಿರ್ತಾರೆ. ಪಾಪ ನಮ್ಮ ಯಜಮಾನ್ರು ಮನೇಲಿ ಇವನ ಹಾಡ್ ಕೇಳಕ್ ಆಗದೆ ನನ್ನನ್ನು ಬಿಟ್ಬಿಟ್ಟು ಮಿಲ್ಟ್ರಿಗೆ ಹೊಟ್ಟೋಗ್ಬಿಟ್ಟು. ಸ್ವಾಮಿ, ಇನ್ನೂ ಇದೆ. ಇನ್ನೂ ಆಯ್ತಾ? ಇನ್ನೇನ್ ಬರ್ದೋಳೆ? ಇನ್ಮೇಲೆ ನಿನ್ ಮಗನ್ನ ನೀನೇ ನೋಡ್ಕೊ, ನಮ್ ಮನೆಗ್ ಕಳಿಸ್ಬೇಡ. ಇನ್ನೇನೈತೆ? ಅಷ್ಟೇ. ಇನ್ನು ಯಾಕಿಲ್ಲೇ ನಿಂತಿದ್ಯಾ? ಕಳ್ಸ್ಕೊಳ್ಳ ತಗೊಳ್ಳಿ. ನಿನ್ನಿಂದಲೇ ಕಣಮ್ಮಿ ಇವನ್ ಕೂಲ್ಗೆ ಹಾಳಾಗೋಗಿದ್ದು. ಕಾಲಾಗಾಯ್ತು ನಮ್ ಮೊಮ್ಮಸವ್ರು ಬೆಣ್ಣೆ ಮುದ್ದೆ ಕಟ್ಟಿ ಮಾರೋದ್ರಲ್ಲೇ ಅವ್ರ ಜೀವಮಾನ ಕಳೆದ್ಬಿಟ್ರು. ಇರೋ ನಮ್ ಮಗ ಇವನಾದ್ರೂ ಕಷ್ಟಪಟ್ಟು ಓದಿ 4 ಅಕ್ಷರ ಕಲ್ತ್ಕೊಂಡು ವಿದ್ಯಾವಂತ ಆಗಿ ನಮ್ಮ ವಂಶಕ್ಕೆ ಕೀರ್ತಿ ತರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮಪ್ಪ ಅವನಲ್ಲ, ಕಂಸಾಲೆ ಕಿಷ್ಟಪ್ಪ. ಇವನ್ ಮೈ ಕೊರ್ದು ಒಪ್ಕೊಂಡ್ಬಿಟ್ಟವನೆ ಕಣಮ್ಮಿ. ಉಣ್ಬೇಕಾದ್ರೂ ಹಾಡೆ, ತಿಪ್ಪೆ ಮೇಲಿದ್ರು ಹಾಡೆ, ಮಲಗಬೇಕಾದ್ರೂ ಹಾಡೆ. ಹಾಡು ಹಾಡು ಹಾಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅತ್ತಿಯ ಮರವ ಕಿತ್ತು ನೆಡುವರುಂಟೆ ನಯ್ಯ, ಅತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಬ್ಬ ಇನ್ಯಾರೋ ಕಲಿಸೋರು, ಒಬ್ಬ ಇನ್ಯಾರೋ ಕಲಿಸೋರು. ಕಂಸಾಲೆ ಕಿಷ್ಟಪ್ಪ, ನೀವ್ ಯಾಕಪ್ಪ ಸಾಲಿಗೆ ಹೋಗಿಲ್ಲ? ಯಾಕಪ್ಪ ಸಾಲಿಗೆ ಹೋಗಕ್ಕಿಲ್ಲ? ನಾನ್ ಹೋಗ್ತೀನಪ್ಪ. ನಾನ್ ಹೋದ್ರೆ ಎಲ್ರು ನನ್ನ ಮೇಷ್ಟ್ರು ಅನ್ಕೊಂಡ್ಬಿಡ್ತಾರೆ. ಯಾಕೆ? ಅದು ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಾನು ಒಬ್ನೇ ದೊಡ್ಡವನು. ಅದೇಂಗೆ ಅಂತೀರಾ? 6ನೇ ಕ್ಲಾಸ್ ನಾನು 8 ವರ್ಷದಿಂದ ಓದ್ತಾನೆ ಇದೀನಲ್ಲ, ಅದಕ್ಕೆ.